ಆತನಿಗೆ ಜಸ್ಟ್ 25 ವರ್ಷ. ಕಳೆದ 1 ತಿಂಗಳ ಹಿಂದಷ್ಟೇ ಓದು ಮುಗಿಸಿ ಒಳ್ಳೆಯ ಉದ್ಯೋಗಕ್ಕೆ ಸೇರ್ಕೊಂಡಿದ್ದ. ಮೊನ್ನೆ ತಾನೇ ಮೊದಲ ಸಂಬಳದ ಖುಷಿಯಲ್ಲಿದ್ದ. ಆದ್ರೆ ಆತನಿಗೆ ಕಾಣಿಸಿಕೊಂಡ ಆ ಒಂದು ಜ್ವರ ಆಪರೇಷನ್ ವರೆಗೂ ಹೋಗಿ ಸಾವಿಗೆ ಕಾರಣವಾಗಿಬಿಟ್ಟಿದೆ. ಜ್ವರ ಅಂತ ಆಸ್ಪತ್ರೆಗೆ ಹೋದ ಯುವಕನಿಗೆ ಸರ್ಜರಿ. 25 ವರ್ಷದ ಯುವಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿ. ಬೆಂಗಳೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬ ಜೀವ ಕಳೆದುಕೊಂಡಿರೋ ಆರೋಪ ಕೇಳಿಬಂದಿದೆ. ರಾಮಮೂರ್ತಿ ನಗರದ 25 ವರ್ಷ ವಯಸ್ಸಿನ ವಿಜೇತ್ ಮೃತ ದುರ್ದೈವಿ. ವಿಜೇತ್ ಓದು ಮುಗಿಸಿ ಕೆಲಸಕ್ಕೆ ಸೇರಿ 1 ತಿಂಗಳಾಗಿದೆ. ಆದರೆ ಮೊನ್ನೆ ಆತನಿಗೆ ಜ್ವರ ಕಾಣಿಸಿಕೊಂಡಿತ್ತಂತೆ. ಹೀಗಾಗಿ ದೂರವಾಣಿ ನಗರದ ನಯನ ಕ್ಲಿನಿಕ್ ತೆರಳಿ ಇಂಜೆಕ್ಷನ್ ಹಾಕಿಸಿಕೊಂಡಿದ್ದಾನೆ. ಅದು ಸೆಪ್ಟಿಕ್ ಆಗಿದೆ. ತಕ್ಷಣ ಹತ್ತಿರದ ಕೋಶಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಆಸ್ಪತ್ರೆಯವರು ಸರ್ಜರಿ ಮಾಡಬೇಕು ಅಂತ ಹೇಳಿ ಸರ್ಜರಿ ಮಾಡಿದ್ದಾರೆ. ಆದರೆ ಕುಟುಂಬಸ್ಥರ ಆರೋಪದ ಪ್ರಕಾರ ಸರ್ಜರಿ ವೇಳೆಯಲ್ಲಿ ತೀವ್ರ ರಕ್ತಸ್ರಾವವಾಗಿದೆ. ಆಮೇಲೆ ತರಾತುರಿಯಲ್ಲಿ ರಕ್ತ ತರುವಂತೆ ಕುಟುಂಬಸ್ಥರಿಗೆ ಹೇಳಿದ್ದಾರೆ. ಆದರೆ ರಕ್ತ ತರುವಷ್ಟರಲ್ಲಿ ವಿಜೇತ್ ಸಾವನ್ನಪ್ಪಿದ್ದಾನೆ. ಇದು ವೈದ್ಯರ ನಿರ್ಲಕ್ಷ್ಯ ಅಂತ ಕುಟುಂಬಸ್ಥರು ಆರೋಪಿಸಿ ಆಸ್ಪತ್ರೆ ಗಾಜು ಒಡೆದು ಆಕ್ರೋಶ ಹೊರಹಾಕಿದ್ದಾರೆ. 4ವರೆಗೆ ಹೇಳಿದ್ರು ಒಂದು ಮೈನರ್ ಸರ್ಜರಿ ಪಸ್ ರಿಮೂವ್ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಆಪ್ರೇಷನ್ ಒಂದು ಮೈನರ್ ಸರ್ಜರಿ ಮಾಡಬೇಕಂತ ಸರ್ಜರಿ ತೊಗೊಂಡೋದ್ರು. 6ವರೆಗೆ ಬಂದು ಅವ್ರ ತಂದೆ ತಾಯಿಗೆ ಹೇಳಿದ್ದಾರೆ, ಎಲ್ಲ ಸರಿ ಹೋಯಿತು, ಚೆನ್ನಾಗಿದ್ದಾನೆ, ಒಂದು ಅನಸ್ಟಿಸಿಯಾ ಇದ್ದಾನೆ, ಸ್ವಲ್ಪ ಹೊತ್ತು ಆದಮೇಲೆ ಹೋಗಿ ನೋಡ್ಬೋದು ಅಂತ ಹೇಳಿದ್ದಾರೆ. ಅದಾದಮೇಲೆ 10 ಗಂಟೆಗೇನೋ ಡಾಕ್ಟ್ರು ಬಂದಿದ್ದಾರೆ. ಬಂದ್ಬಿಟ್ಟು ಒಂದು 10ಕ್ಕೆ ಬಂದು ಹೇಳಿದ್ದಾರೆ, ಇಲ್ಲ ಕೊಟ್ಬಿಟ್ಟ ಅಂತ. ಇದು ಮುಂಚೆನೂ ಆಗಿದೆ, ಸುಮಾರು ಕೇಸುಗಳು ಹಾಸ್ಪಿಟಲಲ್ಲಿ ನಡೆದಿದೆ. ಇನ್ನು ವಿಜೇತ್ ಕುಟುಂಬಸ್ಥರು ರಾಮಮೂರ್ತಿ ನಗರ ಠಾಣೆಯಲ್ಲಿ ಕೋಶಿಸ್ ಆಸ್ಪತ್ರೆ ವಿರುದ್ಧ ದೂರು ದಾಖಲಿಸಿದ್ದಾರೆ. ಆದರೆ ಆಸ್ಪತ್ರೆಯವರು ಮಾತ್ರ ತಪ್ಪು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅವನು ಅಡ್ಮಿಟ್ ಆಗುವ ಸಮಯದಲ್ಲಿ ಅವನ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಆಗಿತ್ತು. ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ 3 ಗಂಟೆಯ ಒಳಗಡೆ ಸರ್ಜರಿಯನ್ನು ಮಾಡಿ ಅವನಲ್ಲಿದ್ದಂತಹ ವಿಷವನ್ನು ತೆಗೆದೆವು. ರಾತ್ರಿಯ ಸಮಯದಲ್ಲಿ ಆ ವಿಷ ಅವನ ದೇಹದ ಬೇರೆ ಅಂಗಾಂಗಗಳಾದ ಲಂಗ್ಸ್, ಲಿವರ್, ಕಿಡ್ನಿಗೆ ಸ್ಪ್ರೆಡ್ ಆಗಿ ಅವನು ಭಾಳ ಚಿಂತಾಜನಕ ಪರಿಸ್ಥಿತಿಗೆ ಕನ್ವರ್ಟ್ ಆಗಿದ್ದಾನೆ. ಅವನ ಪರಿಸ್ಥಿತಿಯನ್ನು ನಾವು ರೆಕಗ್ನೈಸ್ ಮಾಡಿದ ತಕ್ಷಣ ನಮ್ಮ ಇಂಟೆನ್ಸಿವಿಸ್ಟು ಅವರ ಕೈಲಾಗುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದರು. ಆದರೂ ಅವನ ಜೀವವನ್ನು ಉಳಿಸಲಿಕ್ಕೆ ಆಗಲಿಲ್ಲ. ಒಟ್ಟಾರೆ ಜ್ವರ ಅಂತ ಆಸ್ಪತ್ರೆಗೆ ಹೋದ ಯುವಕ ಸಾವಿನ ಮನೆ ಸೇರಿದ್ದಾನೆ. ಇಡೀ ಮನೆಗೆ ಆಧಾರವಾಗಿದ್ದ ಮನೆ ಮಗನನ್ನ ಕಳ್ಕೊಂಡ ಕುಟುಂಬಸ್ಥರ ನೋವು ಮುಗಿಲು ಮುಟ್ಟಿತ್ತು. ಇನ್ನು ಈ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸರು ದೂರಿನನ್ವಯ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ಬಿಡಿಎ ಅಧ್ಯಕ್ಷ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಇದೀಗ ವಿವಾದವೊಂದಕ್ಕೆ ಗುರಿಯಾಗಿದ್ದಾರೆ. ಅವರು ಪಿಟ್ ಬುಲ್ ನಾಯಿಗಳನ್ನ ಸಾಕಿದ್ದಾರಂತೆ. ಅವನ್ನ ಬಿಟ್ರೆ ವಿಪಕ್ಷದವರನ್ನ ಸೀಳಿ ಬಿಡ್ತಾವಂತೆ. ಹೀಗೆ ಹೇಳಿದ್ದು ಯಾವುದರ ಬಗ್ಗೆ? ವಿಪಕ್ಷಗಳ ಆರೋಪಕ್ಕೆ ಕಾರಣವಾದ ವಿಡಿಯೋದಲ್ಲಿ ಏನಿದೆ ನೋಡಿ. ಅದನ್ನ ಬೆಲ್ಟ್ ಬಿಟ್ಟಿಲ್ಲ ಅಷ್ಟೇ, ಬೆಲ್ಟಾಗಿ ಕಟ್ಟಾಕೊಂಡಿದ್ದೀವಿ ನಮ್ಮ ನಾಯಕರ. ಒಂದ್ಸರಿ ಬೆಲ್ಟ್ ಬಿಟ್ಟ ಮೇಲೆ ತಡ್ಕೊಳಕ್ಕೆ ಅವಕಾಶ. ಇದು ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮಾತುಗಳು. ಮಾದನಾಯಕನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಿದ್ದ ಎಸ್ಆರ್ ವಿಶ್ವನಾಥ್, ನಮ್ಮ ಬಳಿ ಪಿಟ್ಬುಲ್ ನಾಯಿಗಳಿವೆ, ಅವನ್ನ ಬಿಟ್ರೆ ಸೀಳಿ ಹಾಕ್ತವೆ ಅಂತ ಪ್ರಚೋದನಕಾರಿ ಭಾಷಣ ಮಾಡಿರೋ ವಿಡಿಯೋ ವೈರಲ್ ಆಗಿದೆ. ಪರೋಕ್ಷವಾಗಿ ಕಾಂಗ್ರೆಸ್ಗೆ ಹೇಳಿದ್ದ ವಿಶ್ವನಾಥ್ರ ಈ ಮಾತುಗಳು ಇದೀಗ ವಿರೋಧಕ್ಕೆ ಕಾರಣವಾಗಿದೆ. ಈ ಹಿಂದೆ ದಾಸನಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಡೇರಹಳ್ಳಿ ಜಯರಾಮ್ ಬೆಂಗಳೂರು ಐಜಿಪಿಗೆ ದೂರು ಸಲ್ಲಿಸಿದ್ರು. ರೌಡಿಗಳಾದ ಸೈಲೆಂಟ್ ಸುನಿಲ್, ಬೆತ್ತನಗರೆ ಶಂಕರ್, ಮಂಜಾ, ಹುಸ್ಕೂರು ಶಿವರಂತಹ ರೌಡಿಗಳನ್ನ ವಿಶ್ವನಾಥ್ ಸಾಕಿಕೊಂಡಿದ್ದಾರೆ. ಇವರಿಂದ ನಮಗೆ ಜೀವ ಬೆದರಿಕೆ ಇದೆ ಅಂತ ಜಯರಾಮ್ ದೂರಿದ್ರು. ವಿಶ್ವನಾಥ್ ಅಂದ್ರೆ 3 ಸಲ ಗೆದ್ದಿರೋರು, ಜನ ಓಟ್ ಹಾಕಿರೋದು ಅವ್ರಿಗೆ ಸಮಾಜ ಸೇವೆ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಈ ರೌಡಿಗಳನ್ನ ಬೆಳೆಸಿ ಥ್ರೆಟ್ ಮಾಡಿಸಿ ಅನ್ನೋದಕ್ಕಲ್ಲ. ಬಟ್ ಅವರು ಒಳ್ಳೆ ರೆಡ್ಡಿಯವರು, ವಿಶ್ವನಾಥ್ ರೆಡ್ಡಿ ಅವರು ಒಳ್ಳೆಯವರು, ಹಿಂದೆ ಒಳ್ಳೆಯರಾಗಿರೋ ರೆಡ್ಡಿಯವರು. ಈಗ ಯಾಕೆ ಈ ಬುದ್ಧಿ ಕಲ್ತವರು ನಮಗೆ ಗೊತ್ತಿಲ್ಲ. ಆದರೆ ವಿಶ್ವನಾಥ್ ರೆಡ್ಡಿಯವರು ಈ ಥರ ಎಲ್ಲ ಮಾಡಬಾರ್ದು, ಸಮಾಜದಲ್ಲಿ ಮಾಡಬಾರ್ದು. ಮೊನ್ನೆ ಬೇರೆ ಯಾವುದೋ ಒಂದು ನಾಯಿ ವಿಚಾರ ಹೇಳಿದೆ, ಯಾವುದೋ ನಾಯಿ ಈ ಥರ ಹೇಳಿದ್ರು.
ಸೊ ಪಿಟ್ಬುಲ್ ನಾವು ಸಾಕೊಂಡಿದ್ದೀವಿ ಅಂದರೆ ಪಿಟ್ಬುಲ್ ಯಾರಿಗೆ ಹೇಳೋರೋ ಗೊತ್ತಿಲ್ಲ. ಈ ರೌಡಿಗಳೇ ಪಿಟ್ಬುಲ್ ಅಂತಾರೆ, ಕಾರ್ಯಕರ್ತರು ಅಂತ ಹೇಳ್ತಾರೆ ಅವರು. ಆಚೆ ಹೋಗೋಕ್ಕೆ ಆಗ್ತಾ ಇಲ್ಲ. ಆ ಥರ ಇದೆ. ಅವರೆಲ್ಲ ಟೀಮು ತುಂಬ ದೊಡ್ಡ ಮಾಡಿದ್ದಾರೆ ಆಲ್ರೆಡಿ. ಇನ್ನು ಈ ದೂರಿನ ಬೆನ್ನಲ್ಲೇ ಕಾರ್ಯಕ್ರಮದ ವಿಡಿಯೋ ವೈರಲ್ ಆಗಿದೆ. ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ರೌಡಿ ಶೀಟರ್ಸ್ ಆಗಿರುವ ಬೆತ್ತನಗೆರೆ ಮಂಜ, ಶಂಕರ್, ಹುಸ್ಕೂರು ಶಿವ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಶಾಸಕ ವಿಶ್ವನಾಥ್ ಜೊತೆ ಕಾಣಿಸಿಕೊಂಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ಚುನಾವಣಾ ಹೊಸ್ತಿಲಲ್ಲಿ ರಾಜ್ಯ ರಾಜಕಾರಣದಲ್ಲಿ ರೌಡಿಸಂ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಿದೆ. ರೌಡಿಗಳನ್ನ ಪಕ್ಕ ಇಟ್ಕೊಂಡು ಓಡಾಡ್ತಿರೋ ಎಸ್ಆರ್ ವಿಶ್ವನಾಥ್ ವಿರುದ್ಧವೂ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಅಭಿಷೇಕ್ ಚಿಕ್ಕಮಾರನಹಳ್ಳಿ, ನ್ಯೂಸ್ 18, ನೆಲಮಂಗಲ. ವೆಲ್ಕಮ್ ಬ್ಯಾಕ್. ಆ ಏರಿಯಾ ನಿವಾಸಿಗಳು ತಮಗಾಗ್ತಾ ಇರುವ ಸಮಸ್ಯೆ ಕುರಿತು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು. ಈ ವೇಳೆಯೇ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಭಾರಿ ಫೈಟ್ ನಡೆದಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಟ್ಯಾಂಕರ್ ಮೂಲಕ ನೀರು ತರಿಸಿ ಬಿಂದಿಗೆಯಲ್ಲಿ ಹಿಡಿದು ರಸ್ತೆಗೆ ನೀರು ಹಾಕುತ್ತಿರೋ ಸ್ಥಳೀಯರು. ಇದು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೂಡಿ ಸ್ಥಳೀಯರು ಮಾಡ್ತಿರೋ ಪ್ರತಿಭಟನೆ. ಈ ವಿಭಿನ್ನ ಪ್ರತಿಭಟನೆ ನಡೆದಿದ್ದು ಗಿರಿನಗರ ವಾರ್ಡ್ನಲ್ಲಿ. ಇಲ್ಲಿನ ರಸ್ತೆಗಳನ್ನ ಸ್ಯಾನಿಟರಿ ಪೈಪ್ಲೈನ್ ವರ್ಕಿ ಅಂತ ಅಗೆಯಲಾಗಿತ್ತು. ಆದ್ರೆ 2 ತಿಂಗಳು ಕಳೆದ್ರೂ ರಸ್ತೆ ರಿಪೇರಿ ಮಾಡಿಲ್ಲ. ಇದರಿಂದ ಸಿಟ್ಟಿಗೆದ್ದ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಪೈಪ್ಲೈನ್ಗೋಸ್ಕರ ಅಗದಿ ಸುಮಾರು 2 ತಿಂಗಳಾಗಿದೆ. ಭಾಗದ ರಸ್ತೆನೇ ಇಲ್ಲ, ಟಾರ್ ಹಾಕಿಲ್ಲ. ಪೈಪ್ಲೈನ್ ಕೆಲಸ ಮುಗಿದು 2 ತಿಂಗಳಾದ್ರೂ ಸ್ಥಳೀಯರಿಗೆ ಇಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಬೇಗ ರಿಪೇರಿ ಮಾಡಿಸ್ಕೊಡಿ ಅಂತ ಹೇಳಿ ಆದ್ರೂ ಈ ಕಡೆ ಯಾರು ಗಮನ ಹರಿಸಿಲ್ಲ. ನಾವೇ ಇಲ್ಲಿ ಧೂಳು ಎಡ್ದೇಳ್ದೇ ಇರೋ ಹಂಗೆ ರಾಮನಾಮ ಹೇಳ್ಕೊಂಡು ನೀರು ಬಿಟ್ಟಿದೀವಿ. ಅದಕ್ಕೆ ನಾವು ರಾಮನ್ ಪ್ರಾರ್ಥನೆ ಮಾಡ್ತಾ ಇದೀವಿ. ಈ ವೇಳೆ ಸ್ಥಳಕ್ಕೆ ಬಿಜೆಪಿ ಮುಖಂಡರು ಕೂಡ ಎಂಟ್ರಿ ಕೊಟ್ಟಿದ್ದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ, ವಾಗ್ವಾದ, ತಳ್ಳಾಟ ನಡೆಯಿತು. 40% ಸರ್ಕಾರ ಕಳಪೆ ಕಾಮಗಾರಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ರೆ, ಇದೆಲ್ಲ ಚುನಾವಣೆ ಗಿಮಿಕ್ ಅಂತ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ನಾನೆಲ್ಲ ಮನೆಯವರೇ ನೀರು ಉಯ್ತಾ ಇದ್ದಾರೆ ಅಂತ ನಾನು ಸುಮ್ಮನಿದ್ದೆ. ನೋಡಿದ್ರೆ ಬೇರೆ ಯಾರೋ ಕರ್ಕೊಂಡ್ಬಂದು ನೀರು ಉಯ್ತಾ ಇದ್ದಾರೆ. ಸರಿ, ಇವತ್ತೊಂದ್ ದಿವಸ ನೀರು ಇದ್ದವರು ನಾಳೆನು ಬಂದು ಉಯ್ತಾರ ಸರ್? ನೀವು ತಿಳ್ಕೊಳ್ಳಿ ಸರ್. ಅಲ್ಲಲ್ಲ, ಪ್ರತಿನಿಧಿ ಈ ಕಾರ್ಪೊರೇಷನ್ ಅವರು ಉಯ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ. ಆತ್ರ ಪಟ್ಟು ಗೋತ್ರ ಕೆಡಿಸ್ಕೊಳ್ಳುವಂತದ್ದಿಲ್ಲ. ಒಟ್ಟಾರೆ ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿಯ ಸಮನ್ವಯದ ಕೊರತೆಯಿಂದ ನಿವಾಸಿಗಳಿಗೆ ಈ ಸಮಸ್ಯೆ ಎದುರಾಗಿದೆ. ಇದರ ಜೊತೆಗೆ ಇಂದು ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ರಸ್ತೆಯಲ್ಲೇ ಜಗಳವಾಡೋ ಪರಿಸ್ಥಿತಿ ನಿರ್ಮಾಣವಾಯಿತು. ಶಿವಪ್ರಸಾದ್, ನ್ಯೂಸ್ 18, ಬೆಂಗಳೂರು.